ಅಂದರೆ 3 ಕಾಸಿನ ಬೆಲೆ ಕೊಡದ ಸಮಾಜ ಇದು. ನಿಷ್ಠಾವಂತ ಪ್ರಾಣಿ ನಾಯಿ ಆದರೂ ಅದರ ನಿಯತ್ತಿಗೆ ಕವಡೆ ಕಾಸಿಲ್ಲ. ಕೆಲವರು ಮನೆಯಲ್ಲಿ ಮಹಾರಾಜನಂತೆ ನಾಯಿಯನ್ನು ಸಾಕ್ತಾರೆ, ಇನ್ನು ಕೆಲವರು ಬೀದಿ ನಾಯಿಗಳನ್ನು ಮುದ್ದಿಸ್ತಾರೆ. ಆದರೆ ಇವರೆಲ್ಲರಿಗೂ ಭಿನ್ನ ಬೀದರ್ನ ಜನತೆ. ಯಾಕೆಂದರೆ ಇವರು ನಾಯಿಯನ್ನು ಪೂಜಿಸ್ತಾರೆ. ಅಚ್ಚರಿಯಾದರೂ ಸತ್ಯ. ಬೀದಿ ನಾಯಿಯನ್ನ ತಂದು ಸ್ನಾನ ಮಾಡಿಸಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಜೊತೆಗೆ ಭಜನೆ ಕೀರ್ತನೆ ಹಾಡಿ ಆರತಿಯನ್ನು ಎತ್ತುತ್ತಾರೆ. ಬೀದರ್ನ ಹಲವು ಗ್ರಾಮಗಳಲ್ಲಿ ಇದೊಂದು ಆಚರಣೆ. ಪ್ರತಿ ವರ್ಷ ನಾಗರ ಪಂಚಮಿ ಹಾಗೂ ದೀಪಾವಳಿಯ ನಂತರದ ಚಟ್ಟಿ ಅಮಾವಾಸ್ಯೆಗೆ ಕಡ್ಡಾಯವಾಗಿ ನಾಯಿ ಪೂಜೆ ಮಾಡೋದು ಇವರ ಸಂಪ್ರದಾಯ. ಕೆಲವರು ಈ ನಾಯಿಯನ್ನ ಖಂಡೋಬಾ ದೇವರೆಂದು ನಂಬಿದ್ರೆ, ಇನ್ನು ಕೆಲವರು ದತ್ತಾತ್ರೇಯ ದೇವರ ಅವತಾರ ಅಂತಾರೆ. ಮತ್ತೆ ಹಲವರು ಮೈಲಾರ ಮಲ್ಲಣ್ಣ ಅಂತ ನಂಬುತ್ತಾರೆ. ನಂಬಿಕೆಗಳು ಒಬ್ಬರಿಗಿಂತ ಒಬ್ಬರದು ಭಿನ್ನವಾದರೂ ಇಲ್ಲಿ ಶ್ವಾನ ಪೂಜೆಗೆ ಅಗ್ರಗಣ್ಯ ಸ್ಥಾನವಿದೆ. ನಾಯಿ ಪೂಜೆ ಅಂದ್ರೆ ಒಂದು ಖಂಡೋಬನ ರೂಪ, ಇದು ಒಂದು ಮಹಾದೇವನ ರೂಪ. ಈ ದೇವ್ರಿಗೆ ಪೂಜೆ ಮಾಡ್ದೇವು ನಾಯಿಗಂದ್ರೆ ಒಂದು ದೇವ್ರಿಗೆ ಮಾಡಿದಂಗೆ. ಈ ದೇವ್ರಿಗೆ ಪೂಜೆ ಮಾಡಿದ್ರೆ ನಮಗೆಲ್ಲ ವರಗಳು ಅವ್ರು ಕೊಟ್ಟಿದ್ದಂಗೆ. ಇದು ಎಲ್ಲ ವರಗಳು ಅವ್ರು ಏನು ಬೇಡಿದದು ಕೊಟ್ಟಿದ್ದಂಗೆ. ಇದು ನಾಯಿ ಅಂದ್ರೆ ನಾಯಿ ಇಲ್ಲ, ದೇವರು ಖಂಡೋಬಾ ಮಹಾದೇವನ ರೂಪ. ಇದು ಎಲ್ಲರೂ ಒಪ್ಕೋರಿ, ವರ್ಷಿಗೆ ಒಂದು ಸಲ ಇದು ಪೂಜೆ ಮಾಡ್ರಿ ನೀವೆಲ್ಲರೂ, ನಿಮ್ಗೇನು ಬೇಡಿಂದು ಆಯ್ತದ. ನಾಗರ ಪಂಚಮಿ, ಚಟ್ಟಿ ಅಮಾವಾಸ್ಯೆ ಹಬ್ಬಗಳ ದಿನಗಳಲ್ಲಿ ನಾಯಿಗೆ ಪೂಜೆ ಮಾಡಿ ನೈವೇದ್ಯ ಮಾಡುವವರೆಗೂ ಅನ್ನ ಕೂಡ ಮುಟ್ಟಲ್ಲ. ಅಂದಹಾಗೆ ಈ ಹಬ್ಬದ ಹೆಸರು ಖಂಡೋಬಾ ಚಿವಾರಿ. ಹಬ್ಬದ ದಿನ ನಾಯಿ ದೇವರಿಗೆ ಪೂಜೆ ಮಾಡುವುದರ ಜೊತೆಗೆ ಖಂಡೋಬ ದೇವರ ಹೆಸರಲ್ಲಿ ರಚಿಸಲಾದ ಜಾನಪದ ಗೀತೆಗಳನ್ನು ನಾರಿಯರು ಹಾಡ್ತಾರೆ. ನಾಯಿಯನ್ನ ಎದುರುಗಿಟ್ಟುಕೊಂಡು ಎಳಕೋಟ್ ಎಳಕೋಟ್ ಶಿವಮಲ್ಲಾರಿ ಅಂತ ಜೈಘೋಷ ಕೂಗುತ್ತಾ ದೇವರನ್ನ ಆರಾಧಿಸ್ತಾರೆ.
ಈ ಪದ್ಧತಿ ಇಂದು ನಿನ್ನೆಯದಲ್ಲ. ಬೀದರ್ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಹಿಂದಿನಿಂದಲೂ ಈ ಆಚರಣೆ ಚಾಲ್ತಿಯಲ್ಲಿದೆ. ಇನ್ನು ಮಾಳೆಗಾಂವ ಗ್ರಾಮದಲ್ಲಿ ಕೆಲ ಮಹಿಳೆಯರು ಶ್ವಾನ ದೇವೋಭವ ಅಂತ ಮನೆಯಲ್ಲಿ ನಾಯಿಯ ಪ್ರತಿಮೆಯನ್ನೇ ಸ್ಥಾಪಿಸ್ತಾರೆ. ದೇವರ ಪ್ರತೀಕವಾದ ನಾಯಿಯಲ್ಲಿ ಭಾಗ್ಯವಂತಿ ದೇವರು ಕಾಣ್ತಾಳಂತೆ. ಹೀಗಾಗಿ ಭಾಗ್ಯವಂತಿ ದೇವಿಯ ಭಜನೆ ಮಾಡ್ತಾರೆ. ದಿನನಿತ್ಯ ನಾವು ಭಜನೆ ಮಾಡ್ತೇವೆ. ಮಳೆ ಕಡಿಂದು ವರ್ಷಗೊಮ್ಮೆ ಹಿಂಗೆ ಪೂಜೆ ಮಾಡ್ತೇವೆ ನಾವು. ಅದ್ರ ಸಲುವಾಗಿ ಮಾಡ್ಲತ್ತಿದ್ದೇವೆ ಮಳೆ ಕಡಿಂದ. ನಾಯಿ ಪೂಜೆ ಮಾಡೋದ್ರದಿಂದ ಅಂದರೂ ಒಂದು ದತ್ತಂದ ಅಂತ ಹೇಳಿ ಮಾಡ್ತಾರೆ, ಯಾರು ಖಂಡೋಬ ಅಂತ ಹೇಳ್ತಾ ಮಾಡ್ತಾರೆ. ನಾವು ಈಗ ಮಲ್ಲಣ್ಣಂದು ಅಂತ ಹೇಳಿ ಈಗ ಮಳೆ ಕಡಿಂದು ಮಾಡಿದ್ದೇವೆ ರೀ. ಹಾಂ, ಬೀದರ್ ಮೈಲಾರ ಮಲ್ಲಣ್ಣ ಮತ್ತು ದತ್ತಾತ್ರಿ ಖಂಡೋಬ ಮತ್ತು ಖಂಡೋಬ ದೇವ್ರಂತ ನೆನೆಸ್ಕೊಂಡು ಮಾಡ್ಕೊಂಡು ಮಾಡಿದ್ದೇವೆ. ಹಾಂ, ಈ ರೀತಿ ಮಾಡೋದ್ರಿಂದ ನಾವು ಏನೇನು ಬೇಡ್ಕೋತೀವೋ ಅದೆಲ್ಲ ಪೂರೈಸ್ಕೊಡ್ತಾರೆ ದೇವ್ರು. ಇನ್ನು ಈ ಭಾಗದಲ್ಲಿ ಖಂಡೋಬ ದೇವಸ್ಥಾನಗಳಲ್ಲಿ ಪ್ರತಿ ಮಂಗಳವಾರ ಬೆಂಡಿಕಾಯಿ ಭರ್ತ, ರೊಟ್ಟಿ ಹಾಗೂ ಅಕ್ಕಿ ಹುಗ್ಗಿ ಮಾಡುವ ಮೂಲಕ ದೇವರಿಗೆ ನೈವೇದ್ಯ ಅರ್ಪಿಸಲಾಗುತ್ತೆ. ಬೀದರ್ ಜನರ ಈ ಆಚರಣೆಗೆ ಐತಿಹಾಸಿಕ ಹಿನ್ನೆಲೆಯೂ ಇದೆ. ಮಹಾರಾಷ್ಟ್ರದ ಪುಣೆ ಸಮೀಪದಲ್ಲಿರುವ ಮಲ್ಲಾರಿ ಖಂಡೋಬ ದೇವರು ಈ ಗ್ರಾಮಸ್ಥರ ಮನೆ ದೇವರು. ಖಂಡೋಬ ದೇವರಿಗೆ ನಾಯಿ ಅಂದರೆ ಪ್ರೀತಿಯಂತೆ. ನಾಯಿ ಪ್ರಾಮಾಣಿಕತೆಯ ಪ್ರತೀಕ ಅಂತ ಸದಾ ತನ್ನೊಂದಿಗೆ ಇಟ್ಟುಕೊಂಡಿರ್ತಿದ್ರಂತೆ. ಹೀಗಾಗಿ ನಾಯಿಯನ್ನ ಪೂಜಿಸುವ ಪ್ರತೀತಿ ನಡೆದು ಬಂದಿದೆ. ಇನ್ನು ಗುಲ್ಬರ್ಗದ ಗಾಣಗಾಪುರ ಗ್ರಾಮದಲ್ಲಿ ದತ್ತಾತ್ರೇಯ ದೇವಸ್ಥಾನವಿದೆ. ಅಲ್ಲೂ ದತ್ತಾತ್ರೇಯನ ಪ್ರತೀಕವಾಗಿ ನಾಯಿಯನ್ನ ಪೂಜಿಸಲಾಗುತ್ತದೆ. ದತ್ತ ದಿಗಂಬರ ಈ ಭಾಗದ ಮನೆ ದೇವರು. ಹಾಗಾಗಿ ದಿಗಂಬರರ ಹೆಸರಲ್ಲಿ ಪ್ರತಿ ಗುರುವಾರ ನಾಯಿಯ ಆರಾಧನೆ ನಡೆಯುತ್ತೆ. ಮೂರಲ್ಲಿ ನಾಯಿ ಪೂಜೆ ಮಾಡೋದಂದರೆ ಖಂಡೋಬ ದೇವರು. ಅದರ ಸಂಬಂಧ ದತ್ತರಿಗೆ ಭಾಗಮ್ಮಂದು ಪೂಜೆ ಮಾಡ್ತಾರೆ, ಭಜನೆ ಮಾಡ್ತಾರೆ. ವರ್ಷಿಗಿದು ಮಾಡ್ತೇವೆ ನಾವು, ಎಲ್ಲರೂ ನೀವು ಮಾಡಬೇಕು. ಅದರ ಸಂಬಂಧ ಏನೋ ಎಲ್ಲ ಚೆನ್ನಾಗಿ ಆಗ್ತದೆ, ಒಳ್ಳೇದಾಯ್ತದೆ. ಮತ್ತು ಮಹಾದೇವನು ಅದಕ್ಕೆ ಒಪ್ತಾರೆ, ಮಹಾದೇವ ಅಂತಾರೆ ಅದಕ್ಕೆ. ಮತ್ತು ದತ್ತಾತ್ರೇಯ ಅಂತಾರೆ. ಈ ಸಂಬಂಧ ನೀವು ಎಲ್ಲರೂ ಮಾಡಬೇಕು. ವರ್ಷಿಗೆ ಹಿಂಗೆ ಪೂಜೆ ಮಾಡಿದ್ರೆ ದೇವರು ಏನು ಬೇಡಿಂದದು ವರ್ಣ ಕೊಡ್ತಾನೆ. ವಿಚಿತ್ರ ಅಂದರೆ ಈ ಹಬ್ಬ ಆಚರಿಸೋದು ಅನಕ್ಷರಸ್ಥರಷ್ಟೇ ಅಲ್ಲ, ಅಕ್ಷರಸ್ಥರು ಕೂಡ ಈ ಧಾರ್ಮಿಕ ವಿಧಿಯನ್ನು ಮಾಡ್ತಾರೆ. ಇನ್ನೊಂದು ವಿಚಾರ ಅಂದರೆ ಬೀದಿ ನಾಯಿಗೆ ವರ್ಷದಲ್ಲಿ 2 ಬಾರಿ ದೇವರಾಗುವ ಅವಕಾಶ ಒದಗಿ ಬರುತ್ತೆ. ಮಹಾನಗರಗಳಲ್ಲಿ ಬೀದಿ ನಾಯಿಗಳನ್ನು ಮರಣಕೂಪಕ್ಕೆ ತಳ್ಳಾಗ್ತಿದ್ರೆ ಇಲ್ಲಿ ಬೀದಿ ನಾಯಿಗಳು ದೇವರಾಗುವುದು ವಿಶೇಷ ಅಲ್ವೇ? ಕ್ಯಾಮರಾಮನ್ ಹಣಮಂತ ಬಬಲಾದ ಜೊತೆ ಅನಿಲ್ ಕುಮಾರ್ ದೇಶಮುಖ್, ಸುವರ್ಣ ನ್ಯೂಸ್, ಬೀದರ್.